ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಆರ್ಡರ್ ಭಯಂಕರ ಆರ್ಡರ್ ಗುರು. ಇವತ್ತು ಏನು ಯುಗಾದಿ ಹಬ್ಬಕ್ಕೆ ಎಲ್ಲರೂ ಅಂದ್ಕೊಂಡಿದ್ರು ಆರ್ಡ್ರೇ ಬರಲ್ಲ ಅಂತವ. ಬಟ್ ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ರೀತಿ ಆರ್ಡರ್ ಬರ್ತಾ ಇದೆ. ಬೆಂಗಳೂರು ಔಟ್ ಆಫ್ ಝೋನ್ ಕೂಡ ಸಿಕ್ಕಾಬಟ್ಟೆ ಹೇಳ್ರ. ನಾವಂತೂ ಡೆಲಿವರಿ ಫೀಲ್ಡಲ್ಲಿ ಎಷ್ಟು ವರ್ಷ ಆಗಿದೆ, ಈ ಥರ ಆರ್ಡರ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು 10 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ. ಅಬ್ಬಬ್ಬಬ್ಬ, ಏನು ಆರ್ಡರ್! ಒಂದು ಸೆಕೆಂಡ್ ಗ್ಯಾಪ್ ಇಲ್ಲ. ಪೋರ್ಟರ್ ಆಗಿರ್ಬೋದು, ರಾಪಿಡ್ ಆಗಿರ್ಬೋದು, ಇವತ್ತು ಆ್ಯಪ್ಗಳಿಗೆ ಮೊಬೈಲ್ ಹ್ಯಾಂಗ್ ಆಗಿ ಹೋಗ್ತಾ ಇದೆ. ಮಳೆ ಬರೋ ಟೈಮಲ್ಲೂ ಕೂಡ ಈ ಥರ ಆರ್ಡರ್ ಬಂದಿಲ್ಲ. ಏನು ಇಷ್ಟ ಆರ್ಡ್ರು ಹೆಂಗ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತಾನೆ ಕನ್ಫ್ಯೂಸ್ ಇರುತ್ತೆ. ಯಾಕಂದ್ರೆ ಹುಡುಗರೇ ಇಲ್ಲ ಬೆಂಗಳೂರಲ್ಲಿ ಡೆಲಿವರಿ ಮಾಡೋಕ್ಕೆ. ಬ್ಯಾಕ್ ಟು ಬ್ಯಾಕ್ ಸೆಕೆಂಡ್ ಒಂದು ಆರ್ಡ್ರು. ಬ್ಯಾಡ ಸ್ಕಿಪ್ ಮಾಡೋಕ್ಕೂ ಆಗ್ತಾ ಇಲ್ಲ. ಪೋರ್ಟರ್ ಸ್ಕಿಪ್ ಮಾಡಿದ್ರೆ ರಾಪಿಡೋ ಬರ್ತಾ ಇದೆ, ರಾಪಿಡೋ ಸ್ಕಿಪ್ ಮಾಡಿದ್ರೆ ಪೋರ್ಟರ್ ಬರ್ತಾ ಇದೆ. ಏನ್ ಕತೆ ಗುರು, ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಏನೇನು ಮಾಡೋದು ಇವತ್ತು ಡ್ಯೂಟಿ, ಎಷ್ಟು ಅರ್ನಿಂಗ್ಸ್ ಆಯಿತು, ಎಲ್ಲೆಲ್ಲಿ ಯಾವ್ಯಾವ ಥರ ಆರ್ಡರ್ ಬಂತು ಅಂತ ಕೂಡ ಹೇಳ್ತೀನಿ. ಫಸ್ಟ್ ಟೈಮ್ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನಮ್ಮ ಕಡೆ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ರೆ ನಾವು ಡೆಲಿವರಿ ಫೀಲ್ಡ್ ಬಗ್ಗೆ ಎವ್ರಿ ಡೇ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ. ಏನಾದ್ರು ಒಂದು ಹೊಸ ವಿಚಾರ ಬಂದರೆ, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಡೆಲಿವರಿ ಬಗ್ಗೆ, ನಮ್ಮ ರಾಪಿಡೋ ಪೋರ್ಟರ್ ಬಗ್ಗೆ ಎನಿ ಒಂದು ಅಪ್ಡೇಟ್ ನಾವು ತಿಳಿಸ್ತಾನೆ ಇರ್ತೀವಿ ನಿಮಗೋಸ್ಕರ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವಿರೋದು ಗೊತ್ತಿರಬೇಕು, ಬೊಮ್ಮಸಂದ್ರ, ಜಿಗಣಿ ಲಿಂಕ್ ರೋಡ್ ಮನೆ ನಮ್ಮದು. ಬಿಕ್ಕಾಬಟ್ಟೆ ಆರ್ಡರ್. ಮಾರ್ನಿಂಗ್ ಆನ್ ಮಾಡ್ದಾಗಿಂದವ ಫೋಟರ್ ಆಫ್ ಮಾಡೋ ಗಂಟೆ ಡ್ಯೂಟಿನ ಆರ್ಡ್ರು ನಾನ್ ಸ್ಟಾಪಾಗಿ ಬರ್ತಾ ಇದೆ. ಡ್ಯೂಟಿ ಆಫ್ ಮಾಡೋಕೆ ಕೂಡ ಆಗಿಲ್ಲ. ಇವತ್ತು ನೆಟ್ ಆಫ್ ಮಾಡಿ ಬಿಟ್ಬಿಟ್ಟೆ ಲಾಸ್ಟಿಗೆ. ಆ ಲೆವೆಲಿಗೆ ಬರ್ತಾ ಇದೆ. ಯಾಕೆಂದರೆ ನಾನು ಆಲ್ಮೋಸ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡಲ್ಲ. 10% ಅಷ್ಟೇ ಆನ್ಲೈನ್ ಆರ್ಡರ್ ಮಾಡೋದು. 90% ಎಲ್ಲ ನಮ್ಮದು ಪರ್ಸ್ನಲ್ ಕಸ್ಟಮರ್ ಇರೋದ್ರಿಂದ 90% ನಾನು ಪರ್ಸ್ನಲಾಗೆ ಮಾಡ್ತೀನಿ ವರ್ಕು. ಹಂಗಾಗಿ ಏನಕ್ಕಪ್ಪ 90% ಅಂದರೆ, ನಾನೆಲ್ಲ ಇಂಡಿಯನ್ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಆನ್ಲೈನ್ ನಂಬ್ಕೊಂಡ್ರೆ ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಜಮಾನ್ದಲ್ಲೆಲ್ಲ ಕಸ್ಟಮರ್ಗಳನ್ನೆಲ್ಲ ಪರ್ಸ್ನಲ್ ಮಾಡ್ಕೊಂಡಿರೋದ್ರಿಂದ ನಮಗೆ ಅವೇ ಫುಲ್ ಆಗಿಬಿಡುತ್ತೆ ಗಾಡಿಗೆ. ಆನ್ಲೈನ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಬೇರೆ ಏನು ರೀಸನ್ ಇಲ್ಲ. ಮನೆ ಬೆಳಿಗ್ಗೆ ಈ ಕಡೆಯಿಂದ ಮಾರ್ಕೆಟ್ ಕಡೆ ಹೋದು ಬೇಜಾರು. ಹೋಗೋ ಮೂಮೆಂಟಿಗೆಲ್ಲ 1000 ರೂಪೀಸ್ ಅರ್ನಿಂಗ್ಸ್ ಮಾಡ್ಕೊಂಡು ಹೋಯ್ತು. ಯಾಕೆಂದರೆ ಪೋರ್ಟ್ರಲ್ಲಿ 2 ಆರ್ಡ್ರು, ರಾಪಿಡೋ ಒಂದು, ಪರ್ಸ್ನಲ್ ಒಂದಿತ್ತು SP ರೋಡ್ ಕಡೆ. ನಮಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 950 ಆಗೋಯ್ತು. ಅಲ್ಲಿ ಹೋಗಿ ಒಂದು 2-3 ಆರ್ಡರ್ ಲೋಕಲ್ ಆರ್ಡರ್ ಕೂಡ ಮಾಡ್ದು. ಟೈಮ್ ಇತ್ತು ಇವತ್ತು. ಮಾರ್ನಿಂಗ್ ಬೇಗ ಹೋದೆ. ಟ್ರಾಫಿಕ್ಕೇ ಇಲ್ಲ. ಬೆಂಗಳೂರು ಝೀರೋ ಟ್ರಾಫಿಕ್ಕು. ಕೊರೋನಾ ಟೈಮಲ್ಲಿ ಯಾವ ಥರ ಇತ್ತು ಆ ಥರ ಝೀರೋ ಟ್ರಾಫಿಕ್ ಇವತ್ತು. ಆಮೇಲೆ ಮಾರ್ಕೆಟಿಂದ ನಮ್ಮದೇ ಒಂದು ಇವತ್ತು ಎಷ್ಟೊಂದು 6 ಆರ್ಡರ್ ಇತ್ತು. ಇವತ್ತು ಸ್ವಲ್ಪ ಕಡಿಮೆನೇ ಅನ್ಬೇಕು. ಯಾಕೆ ನಾರ್ಮಲ್ ಡೇಸಲ್ಲೆಲ್ಲವ 8, 9, 10ವರೆಗೂ ಬರುತ್ತೆ. ಬಟ್ ಇವತ್ತು ಒಂದು 6 ಇತ್ತು. ಇನ್ಕೇನು ಸ್ವಲ್ಪ ಹಬ್ಬ ಇರೋದ್ರಿಂದ ಕೆಲವೊಂದು ಶಾಪ್ಗಳು ರಜಾ ಇತ್ತು. ಒಂದು 6 ಜನ ಕಸ್ಟಮರ್ದಿತ್ತು. ಕಸ್ಟಮರ್ ಬಂದ್ಬಿಟ್ಟು ಒಂದು 1300 ರೂಪಾಯಿ ಇತ್ತು. ಅವೆಲ್ಲ ಕಲೆಕ್ಟ್ ಮಾಡಿಕೊಂಡೆ. ಅದ್ರ ಜೊತೆಗೆ ಒಂದು ಆನ್ಲೈನಲ್ಲಿ ಒಂದೇ ಒಂದು ಆರ್ಡರ್ ಎತ್ಕೊಂಡೆ ಜಾಸ್ತಿ. ಯಾಕೆಂದ್ರೆ ರಾಪಿಡೋ ಎತ್ಕೊಳಕ್ಕಾಗಿಲ್ಲ, ದೊಡ್ಡ ಐಟಮ್ ಕೊಟ್ಟರು ಅಂತ ಕ್ಯಾನ್ಸಲ್ ಮಾಡಿಕೊಂಡು ಪೋರ್ಟ್ರಲ್ಲಿ ಒಂದು ಹೊಸೂರು ಬಿತ್ತು. ಹೊಸೂರು ಎತ್ಕೊಂಡು ಬಂದೆ. 700 ರೂಪೀಸು. ಆಲ್ಮೋಸ್ಟ್ ಇವತ್ತು ಎಷ್ಟು 700, ಬೆಳಿಗ್ಗೆ 1700, ಇದೊಂದು 1300, ಎಷ್ಟಾಯಿತು 3000 ರೂಪೀಸ್ ಅರ್ನಿಂಗ್ಸ್ ಇವತ್ತು. ಎಷ್ಟು ಅವ್ರ ಡ್ಯೂಟಿನೇ ಜಾಸ್ತಿ ಮಾಡಿಲ್ಲ. ಬೆಳಿಗ್ಗೆ 11:30, 12 ಗಂಟೆಗೆ ಮನೆ ಬಿಟ್ಟಿದ್ದು. ರಿಟರ್ನ್ ಸಾಯಂಕಾಲ 5 ಗಂಟೆಗೆಲ್ಲ ಮನೆಗೆ ಬಂದಿನಿ. 5 ಅವರ್ ಅಷ್ಟೇ ಡ್ಯೂಟಿ. 3000 ರೂಪೀಸ್ ಅರ್ನಿಂಗ್ಸ್ ಆಯಿತು. ಬಟ್ ಇದಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಡ್ಯೂಟಿ ಮಾಡೋಕ್ಕಾಗಲ್ಲ. ಅರ್ನಿಂಗ್ಸ್ ಸುಮ್ಮನೆ ನಾವು ಆನ್ಲೈನಲ್ಲೇ ಮಾಡ್ತೀವಿ ಅಂದರೆ ಖಂಡಿತ ಡ್ಯೂಟಿ ಮಾಡೋಕ್ಕಾಗಲ್ಲ, ಅರ್ನಿಂಗ್ಸ್ ಆಗಲ್ಲ. ಈಗ ನಾವೆಲ್ಲ ಪರ್ಸ್ನಲ್ ಮಾಡ್ಕೊಂಡಿರೋದ್ರಿಂದ ಅವಾಗಿಂದ ಕಸ್ಟಮರ್ಗಳು ಎಲ್ಲ ಡೈರೆಕ್ಟ್, ನಾವು ಯಾವುದೋ ಆನ್ಲೈನ್ ಬುಕ್ ಮಾಡಲ್ಲ. ಡೈರೆಕ್ಟ್ ಏನಿದ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಡ್ತಾರೆ, ಇಂಥ ಕಡೆ ಪಿಕಪ್ ಇದೆ ಅಂತವ. ಬಟ್ ನಾವು ಬೇರೆ ಕಡೆ ಬೆಂಗಳೂರು ಯಾವುದೇ ಏರಿಯಾಕ್ಕೆ ಹೋಗಲ್ಲ. ನಮ್ಮ ಮನೆಯಿಂದ ಸಿಟಿ ಕಡೆ ಇರಬೇಕು. ಸಿಟಿಯಿಂದ ಮತ್ತೆ ನಮ್ಮ ಮನೆ ಕಡೆ ಅಷ್ಟೇ ನಾವು ಮಾಡೋದು ಡ್ಯೂಟಿ. ಹಂಗಾಗಿ ಇವತ್ತು ಹೊಸೂರು ಕೂಡ ಹೋದೆ. ಸಂಜೆ ಒಂದು ಡ್ರಾಪ್ ಇತ್ತು. ಲಾಸ್ಟ್ ಒಂದು ಪೋರ್ಟರ್ ಡ್ರಾಪ್ ಮಾಡಿದೆ. ಹೊಸೂರಲ್ಲಿ ಮಾರ್ಕೆಟಲ್ಲಿ ಬಂದಂಗೆ ಬರ್ತಾ ಇದೆ ಆರ್ಡ್ರು ನಾನ್ ಸ್ಟಾಪು. 2 ಆರ್ಡ್ರ್ ಮಾತ್ರ ಸ್ಕ್ರೀನ್ಶಾಟ್ ತೆಗೆದಿಟ್ಟೆ. 1366 ರೂಪಾಯಿ ದೊಡ್ಡಬಳ್ಳಾಪುರ. ಅದು ಹೋಗಿ 2 ಮಿನಿಟ್ಸಲ್ಲೇ 950 ಚಿಲ್ಲರೆನ ನೋಡಿರ್ತಾರೆ. ಸ್ಕ್ರೀನ್ಶಾಟ್ ಹಾಕಿರ್ತೀನಿ ತಮ್ಮೇಲಲ್ಲಿ. ಪೀಣ್ಯ ಯಶವಂತಪುರ. ಅದಾದಮೇಲೆ ಇನ್ನೊಂದು ಬಂತು 1050 ರೂಪಾಯಿ ಏರ್ಪೋರ್ಟ್ ಕಡೆ. ಕಂಟಿನ್ಯೂ 1000 ರೂಪಾಯಿನವೇ 3 ಆರ್ಡರ್ ಬಂದವೆ. 800 ರೂಪಾಯಿ, 600 ರೂಪಾಯಿ, ನಾವು ಲೆಕ್ಕನೇ ಇಲ್ಲ. ಇನ್ನು ಲೋಕಲ್ ಆರ್ಡರ್ ಅಂತ ಸಿಕ್ಕಾಬಟ್ಟೆ ಬಂದು ಲಾಸ್ಟಲ್ಲಿ ಯಾವುದೇ ಎತ್ಕೊಟ್ಟಿಲ್ಲ. ಲಾಂಗು ಮನೆಗೆ ಬರೋ ಮುಂದೆ ಚಂದಾಪುರಕ್ಕೊಂದು, ಬೊಮ್ಮಸಂದ್ರ ಒಂದು 2 ಆರ್ಡರ್ ಸಿಕ್ಕಿದು. 250, ಒಂದು 180 ಅವು ಹಾಕ್ಕೊಂಡು ಮನೆ ಕಡೆ ಬಂದು. ಬಟ್ ಸಿಕ್ಕಾಬಟ್ಟೆ ಅರ್ನಿಂಗ್ಸ್ ಇವತ್ತು. ಏನಾದ್ರು ಮಾಡೋರು ಇದ್ದಿದ್ರೆ ಬೆಂಗಳೂರಲ್ಲಿ ಡ್ಯೂಟಿ ಮಾಡಿದ್ರೆ ಇವತ್ತು ಗೊತ್ತಿರುತ್ತೆ ಹುಡುಗರಿಗೆ. ಯಾಕೆಂದ್ರೆ ಇವತ್ತು ಯಾರೆಲ್ಲ ಇವತ್ತು ರಾಪಿಡೋ ಪೋರ್ಟರ್ ಡ್ಯೂಟಿ ಮಾಡಿರ್ತಾರೆ ಆನ್ ಮಾಡಿಕೊಂಡು, ಅವ್ರಿಗೆ ಗೊತ್ತಿರುತ್ತೆ ಆರ್ಡರ್ ಯಾವ ಥರ ಬರ್ತಾ ಇತ್ತು. ಮಾರ್ಕೆಟೇ ಅಂತಲ್ಲ, ಎನಿ ಒಂದು ಬೆಂಗಳೂರು ಎಲ್ಲ ಝೋನಲ್ಲೂ ಹೆವಿ ಆರ್ಡರ್ ಬರ್ತಾ ಇದೆ. ಈಗಲೂ ಕೂಡ ನಾನ್ ಸ್ಟಾಪ್ ಅದನ್ನು. ಇವಾಗಲೂ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಸಾಯಂಕಾಲ 6 ಗಂಟೆ 7 ಗಂಟೆ. ಈಗಲೂ ಕೂಡ ಡ್ಯೂಟಿ ಆನ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಬೊಮ್ಮಸಂದ್ರದಲ್ಲಿ ಡ್ಯೂಟಿ ಆಫ್ ಮಾಡಕ್ಕೆ ಬಿಡ್ತಿಲ್ಲ, ಆ ಥರ ಆ ರೇಂಜಿಗೆ ಆರ್ಡರ್ ಬರ್ತಾ ಇದೆ ಈ ಟೈಮಲ್ಲೂ ಕೂಡ. ಯಾಕೆಂದ್ರೆ ಯಾವತ್ತೂ ಈ ಟೈಮಲ್ಲಿ ಆರ್ಡ್ರೇ ಬರಲ್ಲ. 1 ಅವರ್ ಆದ್ರೆ ಒಂದು 50 ರೂಪಾಯಿ ಆರ್ಡರ್ ನೋಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈಗಲೂ ಕೂಡ 5 ನಿಮಿಷಕ್ಕೊಂದು 2 ನಿಮಿಷಕ್ಕೊಂದು ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇದ್ದಾನೆ. ಇನ್ನು ಯಾವ ಲೆವೆಲ್ಗೆ ಆರ್ಡರ್ ಇರಬೇಕು ಹೇಳಿ. ಬಿಕಾಸ್ ಇದಕ್ಕೆಲ್ಲ ಕಾರಣ ಯುಗಾದಿ ಹಬ್ಬದ ಎಫೆಕ್ಟು. ಏನಕ್ಕೆ ಅಂದರೆ ಹುಡುಗರಿಲ್ಲ.
ವರ್ಷ ತೊಡ್ಕೊ ಬೇರೆ ಇವತ್ತು ಎಲ್ಲ ನಾನ್ ವೆಜ್ ತಿನ್ನೋರು ಡ್ರಿಂಕ್ಸ್ ಪಾರ್ಟಿ ಗಿಟಿ ಮಾಡ್ಕೊಂಡು ಊರಿಗೆ ಹೋಗಿರೋ ಅರ್ಧ ಜನ ಇದ್ರೆ, ಬೆಂಗಳೂರಲ್ಲಿ ಅರ್ಧ ಜನ ಇದ್ರೆ, ಅವರು ಕೂಡ ಒಂದು 20% ಅಷ್ಟೇ ಡ್ಯೂಟಿ ಮಾಡಿರ್ತಾರೆ. ಮಿಕ್ದವರೆಲ್ಲ ರಜಾ ಹಾಕೊಂಡು ಸ್ವಲ್ಪ ಇವತ್ತು ಎಂಜಾಯ್ ಮಾಡೋಣ ಅಂತ ಇರ್ತಾರೆ. ಬಟ್ ನಾವು ಯಾವ್ದು ನಾನ್ ವೆಜ್ ಗಿನ್ ವೆಜ್ ಏನು ತಿನ್ನಲ್ಲ, ಯಾವುದೇ ಥರ ಡ್ರಿಂಕ್ಸ್ ಪಾರ್ಟಿ ಏನು ಮಾಡಲ್ಲ. ಮನೆ ಹತ್ರ ಇನ್ನೇನಕ್ಕೆ ಲೀವ್ ಹಾಕೋದಂದ್ರೆ ಸುಮ್ಮನೆ ಹೋಗಿ ಬಂದೆ ಡ್ಯೂಟಿಗೆ. ಬಟ್ ಈ ರೇಂಜಿಗೆ ಅರ್ನಿಂಗ್ಸ್ ಆಗ್ತೈತೆ ನನಗೂ ಕೂಡ ಗೊತ್ತಿರಲ್ಲ ಇಷ್ಟು ಬೇಗವ. ಸಿಕ್ಕಾಬಟ್ಟೆ ಆರ್ಡರ್ ಇತ್ತು ಇವತ್ತು. ಯಾರೆಲ್ಲ ಮಾರ್ಕೆಟಿಗೆ ಬಂದಿರ್ತಾರೋ ಅವ್ರಿಗೆ 100% ಗೊತ್ತಿರುತ್ತೆ. ಡ್ಯೂಟಿ ರಜಾ ಹಾಕಿರೋರಿಗೆ ಸ್ವಲ್ಪ ಬೇಜಾರು ಅನ್ನಿಸ್ಬೋದು ಇವತ್ತು, ಯಾಕಂದ್ರೆ ಅಷ್ಟು ಹೆವಿ ಆರ್ಡರ್ ಗುರು. ಇವತ್ತು ಡ್ಯೂಟಿ ಮಾಡ್ಕೊಂಡು ಬೇರೆ ದಿನ ರಜಾ ಹಾಕೋಬೋದಾಯ್ತು ನನ್ನ ಅನಿಸಿಕೆ ಪಾಪ ಹುಡುಗರಿಗೆ. ಯಾಕಂದ್ರೆ ಇವತ್ತು ಮಾಡೋ ಅರ್ನಿಂಗ್ಸ್ ಬೇರೆ 2-3 ದಿನ ಮಾಡಬೇಕಾಗುತ್ತೆ ತುಂಬ ಜನ ಅರ್ನಿಂಗ್ಸ್. ಯಾಕಂದ್ರೆ ಆರ್ಡರ್ ಎಲ್ಲ ಟ್ರಾಫಿಕ್ ಜಾಸ್ತಿ. ಆ ಥರ ನೀವು ಯಾವ ರೂಟ್ ಹೋಗ್ತೀನಿ ಅಂದರೆ ಆ ರೂಟ್ ಆರ್ಡ್ರು. ಔಟ್ ಆಫ್ ಝೋನ್ ಹೋಗಿರೋರಿಗೆ ಗೊತ್ತಿರುತ್ತೆ ಇವತ್ತು ಯಾವ ರೇಂಜಿಗೆ ಆರ್ಡರ್ ಹೊಡೆದಿರ್ತಾರೆ ಅಂತ ಅವ್ರಿಗೆ ಗೊತ್ತು. ಔಟ್ ಆಫ್ ಝೋನಲ್ಲಿ ಒಂದೇ ರೂಟ್ ಬೇಕಾದ್ರೆ ನೀವು 1000 ರೂಪಾಯಿ ನೀವು 2-3 ಆರ್ಡರ್ ತಗೊಂಡು ಹೋಗ್ಬೋದು. ಆ ರೇಂಜಿಗೆ ಆರ್ಡರ್ ಬರ್ತಾ ಇದಾವೆ. ಇಲ್ಲಿ ಹೋಗ್ಬೇಕು ಸಂಪಾದನೆ ಮಾಡ್ಬೇಕು ನಿಜವಾಗ್ಲೂ. ಇವತ್ತು ಮಾಡಿರೋ 5,000ವರೆಗೂ ಅರ್ನಿಂಗ್ಸ್ ಮಾಡಿರ್ಬೋದು ನನ್ನ ಅನಿಸಿಕೆ. ಅಂದ್ರೆ ಈ ಹೊಸೂರು, ದೊಡ್ಡಬಳ್ಳಾಪುರ ಏರ್ಪೋರ್ಟ್ ಈ ಥರ ಹೋಗಿರೋರಿಗೆ ಆ ಕಡೆಯಿಂದ ಲಾಂಗ್ ಆರ್ಡರ್ಗಳು 1000 ಬೀಳೋದು. 2-3 ಆರ್ಡರ್ ಒಟ್ಟಿಗೆ ಹಾಕೊಂಡು ಹೋಗ್ಬೋದು. ಹುಡುಗರಿಲ್ಲ, ಫಿಕ್ಸೇ ಕೊಡ್ತಾ ಇದ್ದಾನೆ. ಯಾರು ಎತ್ತೋರೋ ಇಲ್ಲ, ಆರ್ಡ್ರೆ ಮಿಸ್ ಆಗ್ತಾ ಇದಾವೆ ಎಲ್ಲ ದೊಡ್ಡ ದೊಡ್ಡ ಆರ್ಡರ್ಗಳೇ. ಹಂಗಾಗಿ ಯಾರೆಲ್ಲ ಡ್ಯೂಟಿ ಮಾಡಿರ್ತಾರೆ ಅವ್ರಿಗಂತೂ ಎಕ್ಸ್ಪೀರಿಯನ್ಸ್ ಇವತ್ತು ಆಗಿರುತ್ತೆ. ಇವಿ ಆರ್ಡ್ರು ನಾನು ನೋಡಿರೋ ಮಟ್ಟಿಗೆ ಡೆಲಿವರಿ ಫೀಲ್ಡಲ್ಲಿ ಈ ರೇಂಜ್ಗೆ ಮೊನ್ನೆ ಲಾಸ್ಟ್ ದೀಪಾವಳಿ ಮೂಮೆಂಟಲ್ಲಿ ಸ್ವಲ್ಪ ಸಖತ್ತಾಗಿತ್ತು ಆರ್ಡ್ರ್. ಅದಾದಮೇಲೆ ಈ ಯುಗಾದಿ ಹಬ್ಬಕ್ಕೆ ಈ ರೇಂಜಿಗೆ ಆರ್ಡರ್ ಬರ್ತಾ ಇರೋದು. ಪೋರ್ಟ್ರಲ್ಲಿ ಆಗಿರ್ಬೋದು, ರ್ಯಾಪಿಡೋದಲ್ಲಿ ಆಗಿರ್ಬೋದು, ಭಯಂಕರ ಆರ್ಡರ್ ಮಾತ್ರವ. ನಿಜವಾಗ್ಲೂ ಒಂಥರ ಹೊಟ್ಟೆ ಉರಿದೋಯ್ತು. ಸಾಯಂಕಾಲ ಟೈಮ್ ಇನ್ನೂ ಆರ್ಡರ್ ಎತ್ಕೊಂಡ್ರೆ ಇನ್ನೂ ಒಂದು 2-3 ಸಾವಿರ ರೂಪಾಯಿ ಅರ್ನಿಂಗ್ಸ್ ಆಗೋದಲ್ಲಪ್ಪ ಅಂತ ಬೇಜಾರಾಗೋಯ್ತು. ಯಾಕೆಂದ್ರೆ 5 ಗಂಟೆ ಆಗ್ಬಿಡ್ತು. ಎತ್ತಂಗಿಲ್ಲ ಬಿಡಂಗಿಲ್ಲ. 5 ಗಂಟೆಗೆ ನಾವು ಎತ್ಕೊಂಡು ದೊಡ್ಡಬಳ್ಳಾಪುರ ಪೀಣ್ಯಕ್ಕೆ ಹೋದ್ರೆ ಮತ್ತೆ ಮನೆಗೆ ಬರೋಕೆ ನೈಟ್ 12 ಗಂಟೆ ಆಗ್ಬಿಡುತ್ತೆ. ಅಷ್ಟು ಬರೋಕ್ಕಾಗಲ್ಲ. ಆ ಕಡೆ ಮನೆಯವರಿಗೆ ಒಳ್ಳೆ ಬೆನಿಫಿಟ್, ತಗೊಂಡು ಹೋದವ್ರಿಗೆ ಒಳ್ಳೆ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಮತ್ತೆ ನಾವು ರಿಟರ್ನ್ ಝೋನ್ ಬರಬೇಕಾದ್ರೆ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಯಾವುದೋ ಆರ್ಡರ್ ಕೂಡ ಎತ್ತಿಲ್ಲ, ಹಂಗೆ ಬಿಟ್ಬಿಟ್ಟೆ. ಮನೆ ಕಡೆ ಬಂದು ಮಾಡ್ಕೊಂಡು ಬಂದೆ. ಬಟ್ ಹೇಳ್ತಾ ಇಲ್ವಾ, ಇವತ್ತು ಈ ಥರ ಆರ್ಡ್ರ್ ಏನಾದ್ರು ಡೈಲಿ ಬಂದ್ಬಿಟ್ರೆ ನಿಜವಾಗ್ಲೂ ಪ್ರತಿದಿನನೂ ದೀಪಾವಳಿ ಹಬ್ಬನೇ ಯುಗಾದಿ ಹಬ್ಬನೇ ನಮ್ಮ ಡೆಲಿವರಿ ಬಾಯ್ಸ್ಗೆ. ಯಾಕೆಂದ್ರೆ ಹೆಂಗೆ ಮಾಡಿದ್ರೆ ನೀನು 2-3 ಸಾವಿರ ರೂಪಾಯಿ ಅರ್ನಿಂಗ್ಸ್ ಹೊಡೆದು ಬಿಸಾಡ್ಬೋದು 8 ಅವರಲ್ಲಿ. ಇವತ್ತು ಬರೋ ಥರ ಆರ್ಡರ್ ಬಂದ್ಬಿಟ್ರೆ ಎಲ್ಲ ಆಲ್ ಓವರ್ ಬೆಂಗಳೂರೇ ಸರ್ಜ್ ಬಿಸಾಡ್ಬಿಟ್ಟಿದ್ದಾನೆ ಇವತ್ತು. 20 ರೂಪೀಸ್ 30 ರೂಪೀಸು. ಏನು ಆರ್ಡರ್ ಮಾಡ್ತೀರಾ ಮಾಡ್ಕೊಟ್ರೆ ಮಾಡ್ರಿ, ಬಿಟ್ರೆ ಬಿಡ್ರಿ. ಬ್ಯಾಕ್ ಟು ಬ್ಯಾಕ್ ಕೊಟ್ಟಿದ್ದೆ. ನಿಮಗೆ ಬೇಕಾಗಿರೋ ಆರ್ಡರ್ ಎತ್ಕೊಳ್ಳಿ, ಬೇಡ ಅಂದರೆ ಬಿಡಿ. ಆ ರೇಂಜಿಗೆ ಸಿಕ್ಕಾಬಟ್ಟೆ ಆರ್ಡರ್ ಗುರು. ನಾನು ನೋಡಿರೋ ಮಟ್ಟಿಗೆ ಈ ಲೆವೆಲ್ಗೆ ಆರ್ಡರ್ ಯಾವತ್ತೂ ಬಂದಿಲ್ಲ ಗುರು. ಬಾ ಏನು ಆರ್ಡರ್. ನಮ್ಮ ಫ್ರೆಂಡ್ಗಳು ಕೂಡ 2,500, 3,000, 4,000 ಹೊಡ್ಕೊಂಬಂತಾರೆ ಮಧ್ಯಾಹ್ನ ಹೋಗಿ. ಹಾಫ್ ಡೇ ಹೋದಾರಲ್ಲ 2,500, 3,000 ಹೊಡೆದಿದ್ದಾರೆ. ಆ ರೇಂಜ್ಗೆ ಆಗಿದೆ ಅರ್ನಿಂಗ್ಸ್. ಒಂದೇ ರೂಟ್ 2-3 ಆರ್ಡ್ರು 600-700 ರೂಪಾಯಿ. ನಾವು ಎಲ್ಲೂ ಹೋಗಿಲ್ಲ. ಒಂದು ಟ್ರಿಪ್ ಸಿಟಿಗೆ ಹೋದ್ರು, ಸಿಟಿಯಿಂದ ಮನೆ ಕಡೆ ಬಂದರು, ಅಷ್ಟೇ ಆಗೋಯ್ತು. ಡಬಲ್ ಅರ್ನಿಂಗ್ಸ್ ಇವತ್ತು. ನಿಜವಾಗ್ಲು ಈ ಥರ ಡೈಲಿ ಬಂದ್ಬಿಟ್ರೆ ನಿಜವಾಗ್ಲು ಸಖತ್ ಖುಷಿಯಾಗಿ ಡ್ಯೂಟಿ ಮಾಡ್ತಾರೆ ನಮ್ಮ ಹುಡುಗರು. ನೈಟಲ್ಲಿ ಮಾಡೋದೇ ಬೇಕಾಗಲ್ಲ. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 6 ಗಂಟೆ ಹೊತ್ತಿಗೆ ಪಾಕೆಟಿಗೆ 3,000 ರೂಪಾಯಿ ಹಾಕೊಂಡು ಆರಾಮ ಮನೆಗೆ ಹೋಗ್ಬಿಡ್ಬೋದು. ನೈಟಲ್ಲಿ ಸಾಯೋದೇ ಬೇಕಲ್ಲ ಈ ಬೆಂಗಳೂರು ಟ್ರಾಫಿಕಲ್ಲಿ, ಈ ಪೊಲ್ಯೂಷನ್, ಕಿತ್ತೋಗಿರೋ ರೋಡ್ಗಳಲ್ಲಿ, ಇವ್ರ ಆಟೋ ಕಿರಿಕಿರಿ, ಇವೆಲ್ಲ ಮಾಡೋದೇ ಬೇಕಾಗಲ್ಲ. ಈ ರೇಂಜ್ಗೆ ಆರ್ಡರ್ ಬಂದರೆ ಪೋರ್ಟ್ ಒಂದೇ ಸಾಕು. ಬೇರೆ ಯಾವ ಆ್ಯಪು ಬೇಡ. ಅಂಕಲ್ ಬೇಡ, ರಾಪಿಡೋನು ಬೇಡ, ಬೈಕ್ ಟ್ಯಾಕ್ಸಿನ ಬೇಡ, ಎಂಥದ್ದು ಬೇಡ. ಪೋರ್ಟ್ 1-2 ಡೈಲಿ ಇಟ್ಕೊಂಡ್ಬಿಟ್ರೆ ಈ ರೇಂಜಿಗೆ ಆರ್ಡರ್ ಕೊಟ್ಟ ಅಂದರೆ ದಿನಕ್ಕೆ 3,000 ರೂಪಾಯಿ ಹೊಡ್ಕೊಂಡು ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು. ಡೈಲಿ 8 ಅವರ್ ಡ್ಯೂಟಿ. ಯಾವ ಸಾಫ್ಟ್ವೇರ್ ಕಂಪ್ನಿಲಿ ಯಾವ ಇಂಜಿನಿಯರು ತೆಗಿಯೋಕ್ಕಲ್ಲ ಪೇಮೆಂಟ್. ಆ ರೇಂಜಿಗೆ ಹೊಡಿಬೋದು. ಆದ್ರೂ ಈ ನಡುವೆ ಈ ರೇಂಜ್ ಸ್ವಲ್ಪ ಆರ್ಡರ್ ಸಖತ್ತಾಗಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಸಿಟಿ ಒಳಗಡೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿ ಬರ್ತಾ ಇದೆ. ಬಟ್ ಲಾಂಗ್ ಪಿಕಪ್ ಸಿಕ್ಕಾಬಟ್ಟೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಇವತ್ತು ಲಾಂಗ್ ಪಿಕಪ್ ಬರ್ತಾ ಇದೆ, ನಿಯರೆಸ್ಟ್ ಪಿಕಪ್ ಬರ್ತಾ ಇದೆ, ದೊಡ್ಡ ಆರ್ಡರ್ ಜಾಸ್ತಿ ಬರ್ತಾ ಇದಾವೆ. ಇಷ್ಟು ಎಲ್ಲ ಬರೀ 60, 70, 80 ರೂಪಾಯಿ ಕೊಡ್ತಾ ಇದ್ರು. ಇವತ್ತು ಸಿಕ್ಕಾಬಟ್ಟೆ ದೊಡ್ಡ ಆರ್ಡರ್ ಏನಕ್ಕಪ್ಪ ಬರ್ತಾ ಇದೆ ಅಂದರೆ ಎಲ್ಲ ಫುಡ್ಡು. ಯಾಕೆಂದ್ರೆ ಒಂದು ಕಡೆ ರಿಲೇಷನ್ ಇಲ್ಲೆಲ್ಲ ಬೆಂಗಳೂರಲ್ಲಿ ಮೂಲೆಗೆ ಇರ್ತಾರೆ ಯಾರ್ಯಾರೋ ರಿಲೇಷನ್ಗಳು. ಕೆಲವರಿಗೆ ಬಿರಿಯಾನಿಗಳೆಲ್ಲ ಮಾಡಕ್ಕೆ ಬರಲ್ಲ. ಅವ್ರ ಫ್ಯಾಮಿಲಿಯಲ್ಲಿ ಮಾಡಿ ಊಟ ಕೊಟ್ಟು ಕಳಿಸ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ಕೂಡ ಇಲ್ಲಿ ಕತ್ತರಿಗುಪ್ಪೆಯಿಂದ ಹೊಸೂರಿಗೆ ಅವನಿಗೊಂದು ಆರ್ಡರ್ ಬಿದ್ದಿದೆ. 750 ರೂಪೀಸು ಫುಡ್ ಆರ್ಡರ್, ಬಿರಿಯಾನಿ ಕೊಟ್ಟು ಕಳಿಸ್ತಾರೆ. ಬೆಳಿಗ್ಗೆನೇ ಈ ಕಡೆಯಿಂದವ ಹತ್ತಿಬೆಲೆ ಹೋಗಿದ್ದಾನೆ, ಹತ್ತಿಬೆಲೆಯಿಂದವ ಕತ್ತರಿಗುಪ್ಪೆ ಒಂದು, ದೀಪಾಂಜಲಿ ನಗರ ಒಂದು 2 ಆರ್ಡರ್ ಎತ್ಕೊಂಡು ಹೋಗಿದ್ದಾನೆ. ಹೋಗೋ ಮುಂದೆನೇ 1,500. ಈ ರೇಂಜಿಗೆ ಹೊಡೆದಿದ್ದಾರೆ ಎಲ್ಲರೂ. ಯಾವ ರೂಟ್ ಹೋಗ್ತೀರಿ ಎಲ್ಲ ಹಂಗೇನೆ. ಬರೀ ಚಿಕನ್ನು, ಮಟನ್ನು, ಫುಡ್ ಐಟಮ್ ಇಷ್ಟೇ ಇವತ್ತು ಬಂದಿರೋದು ಆರ್ಡರ್ಗಳು. ಬೇರೆ ಆರ್ಡ್ರೇ ಇಲ್ಲ. ಯಾಕೆಂದ್ರೆ ಎಲ್ಲ ಅವೇ ಇವತ್ತು. ಯಾಕೆ ನಾನ್ ವೆಜ್ ತಿನ್ನೋರಾಗಿರೋದ್ರಿಂದ ಫುಲ್ ಇವತ್ತು ಬೆಳಗಿಂದ ಸಂಜೆವರೆಗೂ ಬುಕ್ಕಿಂಗ್ ಆಗಿರೋದು ಇದೇ ಐಟಮೇ. ಫುಡ್ ಐಟಮು, ಚಿಕನ್, ಮಟನ್ನು, ಹೆವಿ ಆರ್ಡ್ರ್. ಬಟ್ ಇದೇ ಥರ ಯಾವಾಗಲೂ ಬರಲ್ಲ, ಬೇರೆ ಹಬ್ಬಗಳಿಗೂ ಬರಲ್ಲ ಇದು. ಯುಗಾದಿ ಹಬ್ಬಕ್ಕೆ ಮಾತ್ರ ಈ ಥರ. ಏನಕ್ಕೆ ಅಂದರೆ ವರ್ಷದೊಡ್ಕು ನಾನ್ ವೆಜ್ ತಿನ್ನೋರು ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಇರೋದವ. ಹುಡುಗರು ರಜಾ ಹಾಕ್ತಾರೆ. ಎಲ್ಲ ಗೊತ್ತಿರ್ಬೇಕು, ಗೌರ್ಮೆಂಟಿಂದ 3 ಡೇಸ್ ಫ್ರೀ ಪರ್ಮಿಷನ್ ಕೊಟ್ಬಿಡ್ತಾರೆ ಇಸ್ಪಿಟ್ ಆರ್ಡರ್ಗೆ. ಹಂಗಾಗಿ ಎಲ್ಲ ಹುಡುಗರು ರಜಾ ಹಾಕೊಂಡ್ಬಿಡ್ತಾರೆ ಈ ಟೈಮಲ್ಲಿ. ವರ್ಷವೆಲ್ಲ ಕೆಲಸ ಮಾಡ್ತೀವಿ, 1-2 ದಿನ ಆರಾಮಾಗಿ ಎಂಜಾಯ್ ಮಾಡೋಣ ಬಿಡು ಅಂತ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ಕೊಂಡಿರ್ತಾರೆ. ಅದೇನಾಗಿದೆ ಇವತ್ತು ಈ ಒಂದು ಎಫೆಕ್ಟ್ ಡೆಲಿವರಿ ಫೀಲ್ಡ್ ಮೇಲೆ ಬಿತ್ತು. ಇವತ್ತು ಹುಡುಗರು ಇಲ್ದಾನೆ ಬೆಂಗಳೂರಲ್ಲಿ ಇವತ್ತು ಡೆಲಿವರಿಗೆ ಎಷ್ಟು ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತಲೇ ಗೊತ್ತಿಲ್ಲ. 1000 ಆರ್ಡರ್ ಕ್ಯಾನ್ಸಲ್ ಆಗಿದ್ದಾವೆ. ಲೋಕಲ್ ಆರ್ಡರ್ ಮಾಡೋರೇ ಇಲ್ಲ. ನೀನು 50-100 ರೂಪಾಯಿ ಸರ್ಜ್ ಕೊಡ್ತೀನಿ ಅಂದ್ರೂ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹುಡುಗರೇ ಇಲ್ಲ ಬೆಂಗಳೂರಲ್ಲಿ. ಆ ಥರ ಆಗೋಗ್ಬಿಟ್ಟಿದೆ. ಬೆಂಗಳೂರೇ ಕೋವಿಡ್ ಟೈಮಲ್ಲಿ ಇತ್ತಲ್ಲ ಆ ಥರ ರಣ ಅಂತ ಇತ್ತು. ಎಲ್ಲಿ ನೋಡಿದ್ರು ಹುಡುಗರಿಲ್ಲ.
ನಿಜವಾಗ್ಲೂ ಇವತ್ತು ತುಂಬ ಖುಷಿ ಆಗೋಯ್ತು. ಡ್ಯೂಟಿ ಮಾಡೋಕ್ಕೂ ಅಷ್ಟೇ ಖುಷಿ ಆಗೋಯ್ತು. ಒಳ್ಳೆ ಅರ್ನಿಂಗ್ಸ್ ಕೂಡ ಆಯಿತು. ನಮ್ದು ನಾರ್ಮಲಾಗಿ ಹಾಗೆ ಆಗುತ್ತೆ ಅಷ್ಟು ಅರ್ನಿಂಗ್ಸ್. ಬಟ್ ಈ ನಡುವೆ ಕಮ್ಮಿ ಇತ್ತು ಸ್ವಲ್ಪ ಆರ್ಡ್ರ್ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಹೆವಿ ಆರ್ಡ್ರು. ನಾಳೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ರಂಜಾನ್ ಆಗಿರೋದ್ರಿಂದ ಮೋಸ್ಟ್ಲಿ ನಾಳೆ ಕಡಿಮೆ ಆದ್ರೂ ಆಗ್ಬೋದು, ಇಲ್ಲ ಇವತ್ತಿನಂಗೆ ಇದ್ರೂ ಇರ್ಬೋದು. ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನೆನ್ನೆನೂ ಇತ್ತು ಆರ್ಡ್ರ್ ಚೆನ್ನಾಗಿ. ಯುಗಾದಿ ಹಬ್ಬದ ದಿವಸ ನೆನ್ನೆನೂ ಆರ್ಡ್ರ್ ಚೆನ್ನಾಗಿತ್ತು. ಬಟ್ ಈ ರೇಂಜಿಗೆ ಇರಲಿಲ್ಲ. ಇವತ್ತಿದೆಯಲ್ಲ ಈ ರೇಂಜಿಗೆ ನೆನ್ನೆ ಆರ್ಡ್ರ್ ಇರಲಿಲ್ಲ. ಮಧ್ಯಾಹ್ನವರೆಗೂ ಆರ್ಡ್ರ್ ಇತ್ತು. ಆಲ್ಮೋಸ್ಟ್ ನೆನ್ನೆ 2 ಗಂಟೆವರೆಗೂ ನಾನು ಮಾಡ್ಕೊಂಡು ಬಂದಲ್ಲಿ 2 ಗಂಟೆ ಮೇಲೆ ಸ್ವಲ್ಪ ಫುಲ್ ಕಡಿಮೆ ಆಗೋಯ್ತು, ಆರ್ಡ್ರು ಬರಲಿಲ್ಲ. ಬಟ್ ಇವತ್ತು ಬೆಳಿಗ್ಗಿಂದ ಸಂಜೆವರೆಗೂ ಹೆಂಗಿದೆ ಅಂದ್ರೆ ಆರ್ಡ್ರು ನಾನ್ ಸ್ಟಾಪಾಗಿ ಬರ್ತಾನೆ ಇದೆ, ಬ್ಯಾಕ್ ಟು ಬ್ಯಾಕ್. ಗ್ಯಾಪೇ ಇಲ್ಲ, ಆ ರೇಂಜಿಗೆ ಆರ್ಡ್ರ್ ಬರ್ತಾ ಇದೆ. ನಾಳೆ ರಂಜಾನ್ ಆಗಿರೋದ್ರಿಂದ ಮಾರ್ಕೆಟ್ ಆಲ್ಮೋಸ್ಟ್ 50% ಬಂದಾಗುತ್ತೆ. ಮಾರ್ಕೆಟಲ್ಲಿ ಆರ್ಡ್ರ್ ಕಮ್ಮಿ ಆದ್ರೂ ಔಟ್ಸೈಡಲ್ಲಿ ಆರ್ಡ್ರ್ ಬಂದೇ ಬರುತ್ತೆ ನನ್ನ ಅನ್ಸಿಕೆ. ಅಂದರೆ ಸುಮಾರು ಜನ ನಾಳೆನೂ ಡೆಲಿವರಿ ಮಾಡಲ್ಲ. ಊರಿಗೆ ಹೋಗಿರೋರು ಇರ್ತಾರಲ್ಲ, ಅವರೆಲ್ಲ ಬರೋದೇ ಮಂಡೇ. ಕೆಲವರು ಇವತ್ತೆಲ್ಲ ಪಾರ್ಟಿ ಗಿಟಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫುಲ್ಲು ಟಯರ್ಡ್ ಆಗಿಬಿಟ್ಟಿರ್ತಾರೆ. ಹಂಗಾಗಿ ನಾಳೆನೂ ಸ್ವಲ್ಪ ಡ್ಯೂಟಿ ಮಾಡೋರು ಕಮ್ಮಿನೇ ಆಗಿರ್ತಾರೆ. ಆಲ್ಮೋಸ್ಟ್ ನಾಳೆನೂ ಒಡೆಯೋರು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಸಖತ್ತಾಗಿ ಬರುತ್ತೆ ಆರ್ಡ್ರ್. ಶನಿವಾರಕ್ಕೆ ಏನು ಮೋಸ ಇಲ್ಲ. ಶನಿವಾರ ಭಾನುವಾರವರೆಗೂ ಆರ್ಡ್ರ್ ಚೆನ್ನಾಗಿರುತ್ತೆ ನನ್ನ ಅನಿಸಿಕೆ, ಬಂದೇ ಬರುತ್ತೆ. ಮಂಡೆಯಿಂದ ಎಲ್ಲ ಹುಡುಗರು ಮತ್ತೆ ಇಳಿತಾರೆ ಅಖಾಡಕ್ಕೆ, ಅವಾಗ ಸ್ವಲ್ಪ ಆರ್ಡ್ರ್ ಕಡಿಮೆ ಆಗುತ್ತೆ. ಬಟ್ ಇನ್ನೂ 2-3 ದಿನ ಏನಾರು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿರೋ ದಯವಿಟ್ಟು ಯಾರು ರಜಾ ಹಾಕಕ್ಕೆ ಹೋಗಬೇಡಿ. ಆದಷ್ಟು ಎಲ್ಲ ಲಾಗಿನ್ನಿಗೆ ಬನ್ನಿ, ಡ್ಯೂಟಿ ಮಾಡಿ. ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ ಪ್ರೆಸೆಂಟ್. ಇವತ್ತು ಒಂಥರ ಆರ್ಡ್ರ್ ಬಂದ್ಬಿಟ್ರೆ ನಾಳೆನೂ ಸಖತ್ತಾಗಿ ಅರ್ನಿಂಗ್ಸ್ ಮಾಡ್ತಾರೆ. ಮಾಡಿರೋ ಹುಡುಗರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಯಾವ ಥರ ಆರ್ಡ್ರ್ ಇತ್ತು ಅಂತ. ಇವತ್ತು ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ನಮ್ಮ ಅನಿಸಿಕೆನ ನಿಮ್ಮಲ್ಲೇ ಹಂಚ್ಕೊಂಡಿದ್ದೀನಿ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.